ಇವತ್ತಿನ ಬ್ಲಾಗಲ್ಲಿ ನಾವು ಮೈಸೂರನ್ನು ನೋಡ್ಕೊಂಬರೋಣ. ಎಲ್ಲ ಪ್ಲೇಸಸ್ ಕವರ್ ಮಾಡಲಿಕ್ಕಾಗದಿದ್ದರೂ ಕೆಲವೊಂದು ಪ್ಲೇಸನ್ನು ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿದೆ. ನಾನು ಮೈಸೂರಲ್ಲಿ ಹೋಗಿ ಉಳ್ಕೊಂಡದ್ದು ಯೂನಿವರ್ಸಿಟಿ ಆಫ್ ಮೈಸೂರು, ಅಂದರೆ ಮೈಸೂರಿನ ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ. ಈಗ ನಾನು ಗೆಸ್ಟ್ ಹೌಸ್ ಒಳಗಡೆ ಇದ್ದೇನೆ. ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ಬೆಟ್ಟಕ್ಕೆ ಹೋಗುವ ಬನ್ನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗಲ್ಲಿ ನಾನು ಮೈಸೂರಿನಲ್ಲಿ ಕೆಲವೊಂದು ಪ್ಲೇಸಸನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ ಬನ್ನಿ. ಬೆಳಿಗ್ಗೆ ನಾನೀಗ ಕಾಫಿ ಕುಡಿಬೇಕು, ಅದಕ್ಕಾಗಿ ಹೋಗ್ತಾ ಇದ್ದೇನೆ. ನೋಡಿ, ಗೆಸ್ಟ್ ಹೌಸ್ ಹತ್ತಿರ ಒಂದು ಚಿಕ್ಕ ಕೆಫೆ ಇದೆ. ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ, ಹಾಗೆ ತುಂಬ ಒಳ್ಳೆಯವರು. ಇಲ್ಲಿ ಕಾಫಿ ಕುಡಿದು ನಾನೀಗ ಹೊರಡ್ತಾ ಇದ್ದೇನೆ. ನೋಡಿ ಕಾಫಿ. ಹಾಗೆ ಈಗ ಬೆಟ್ಟಕ್ಕೆ ಹತ್ತಾ ಇದ್ದೇವೆ ನಾವು. ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ. ವ್ಯೂಸ್ ಎಲ್ಲ ನಿಮಗೆ ಕೂಡ ತೋರಿಸ್ತೇನೆ ಹೇಗಿದೆ ಅಂತ. ಮೈಸೂರು ಅಂದ್ರೇ ಏನೋ ಒಂಥರ ಖುಷಿ. ಅಲ್ಲಿನ ವೆದರ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಹಾಗೆ ವ್ಯೂಸ್ ಕೂಡ ನೋಡಿ, ಬೆಟ್ಟದಿಂದ ಯಾವ ಥರ ಕಾಣ್ತದೆ ಕೆಳಗಡೆ ಅಂತ. ಆಲ್ಮೋಸ್ಟ್ ಆಗಿ ನಾವು ಬೆಟ್ಟಕ್ಕೆ ಹತ್ರ ಮುಟ್ಟಿದ್ದೇವೆ. ಅಲ್ಲಿಂದ ಸ್ವಲ್ಪ ದೂರ ಇರೋದು ನೋಡಿ. ಈಗ ಮುಟ್ಟಿ ಆಗಿದೆ. ಹೀಗೆ ಬೆಟ್ಟಕ್ಕೆ ತಲುಪಿದ್ದೇವೆ. ಬೆಟ್ಟಕ್ಕೆ ಹೋಗೋದಂದರೆ ಏನೋ ಖುಷಿ ನೋಡಿ. ಜನ ಕೂಡ ತುಂಬ ಇದ್ದರು, ರಜೆ ಆದ ಕಾರಣಕ್ಕೆ ತುಂಬ ಜನ ಇದ್ದರು. ಇಲ್ಲಿ ಸ್ವಲ್ಪ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ನೋಡಿ, ಬೆಟ್ಟ ಕಾಣ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಅಲ್ಲ. ಚಪ್ಪಲೆಲ್ಲ ಇಡಲಿಕ್ಕೆ ತುಂಬ ಅನುಕೂಲ ಇದೆ. ಹಾಗೆ ನಿಮ್ಗೆ ಏನಾದರೂ ಹೂವು, ಹಣ್ಣು, ಕಾಯಿ ಎಲ್ಲ ತಗೋಬೇಕಿದ್ರೆ ಅಲ್ಲಿ ತಗೊಂಡು ಒಳಗಡೆ ಕ್ಯೂ ಅಂದರೆ ಟಿಕೆಟ್ ಕೂಡ ಇದೆ. ನಾವು ಆರಾಮಾಗಿ ಒಳಗಡೆ ಹೋಗಿ ಬಂದ್ವಿ. ನೋಡಿ, ಒಳಗಡೆ ಇದು ದೇವಸ್ಥಾನದ ಒಳಗಡೆ ಪ್ರಸಾದ ತಗೊಂಡು ಬರ್ತಾ ಇದ್ದೇವೆ. ನಮ್ಮದಂತೂ ದರ್ಶನ ಬೇಗ ಆಯಿತು. ಅಮ್ಮನನ್ನು ನೋಡಿದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ನೋಡಿ, ಇಲ್ಲಿ ಕೈಗೆ ದಾರ ಎಲ್ಲ ಕಟ್ತಾ ಇದ್ದಾರೆ. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಲ್ಲಿ ಹೋದ ನಂತರ ಒಂದು ಸೆಲ್ಫಿ ಎಲ್ಲ ತಗೊಳ್ದು ಇರ್ತದೆ. ಹಾಗೆ ಸೆಲ್ಫಿ ಎಲ್ಲ ತಗೊಂಡು ಸ್ವಲ್ಪ ಅಲ್ಲೇ ಸುತ್ತಾಡಿ ನೋಡಿ, ಗೋಪುರ ಯಾವ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ತುಂಬ ಖುಷಿ ಕೂಡ ಆಗ್ತದೆ, ಮನಸ್ಸಿಗೆ ಏನೋ ಸಮಾಧಾನ ಆಗ್ತಾ ಇದೆ. ನೀವು ಕೂಡ ಮೈಸೂರಿಗೆ ಹೋದರೆ ಇಲ್ಲಿ ಹೋಗೋದನ್ನು ತಪ್ಪಿಸ್ಕೋಬೇಡಿ. ಹೇಗಾದರೂ ಮಾಡಿ ಹೋಗಿ. ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಆದರೆ ದಸರಾ ಟೈಮಲ್ಲಿ ಮತ್ತು ರಜಾ ಟೈಮಲ್ಲಿ ತುಂಬ ರಶ್ ಇರ್ತದೆ. ಮತ್ತು ಬೆಳಗ್ಗೆ ಬೇಗ ಹೋಗಬೇಕು. ಶುಕ್ರವಾರ ಎಲ್ಲ ತುಂಬ ರಶ್ ಇರ್ತದೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಮಹಿಷಾಸುರನ ಸ್ಟ್ಯಾಚ್ಯೂ ಕೂಡ ಇರ್ತದೆ. ಅಲ್ಲಿ ಕೂಡ ನಾವು ಸೆಲ್ಫಿ ಎಲ್ಲ ತಗೊಂಡು ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೇವೆ. ಸ್ವಲ್ಪ ದೂರದಲ್ಲೇ ನೋಡಿ ಸೀಶೆಲ್ ಮ್ಯೂಸಿಯಂ ಅಂತ ಇದೆ. ಅಲ್ಲಿ ಕೂಡ ಒಮ್ಮೆ ಭೇಟಿ ನೀಡಿ. ತುಂಬ ಚೆನ್ನಾಗಿದೆ. ಅದರ ವ್ಲೋಗನ್ನು ಕೂಡ ನಾನು ಹಾಕಿದ್ದೇನೆ. ಒಂದು ಅರ್ಧ ಗಂಟೆ ಸಾಕು ನಿಮಗೆ ನೋಡಲಿಕ್ಕೆ. ಆದರೆ ತುಂಬ ಚೆನ್ನಾಗಿದೆ. ಕಪ್ಪೆ ಚಿಪ್ಪಿನಲ್ಲಿ ಮಾಡಿದಂತಹ ಕೆಲವೊಂದು ಮಾಡೆಲ್ಸ್ ಇದೆ ನೋಡಿ. ಅದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಎಷ್ಟೊಂದು ಕಷ್ಟಪಟ್ಟಿರ್ಬೋದು, ಎಷ್ಟೋ ವರ್ಷಗಳ ಶ್ರಮ ಅವರಿಗೆ ಕೂಡ ನಾವು ಒಂಚೂರು ಸಪೋರ್ಟ್ ಮಾಡಬೇಕಲ್ಲ. ಅದಕ್ಕಾಗಿ ಒಮ್ಮೆ ನೋಡ್ಕೊಳ್ಳಿ ನೀವು. ಹೋದವರಾದರೆ ತೊಂದರೆ ಇಲ್ಲ. ಒಮ್ಮೆ ಬೆಟ್ಟಕ್ಕೆ ಹೋದವರು ಕೆಳಗಡೆ ಬಂದು ಈ ಸೀಶೆಲ್ ಮ್ಯೂಸಿಯಮನ್ನು ಒಮ್ಮೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಖುಷಿಯಾಯಿತು ನನಗೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಾನು ಅಲ್ಲಿ ಎಲ್ಲ ನೋಡಿಕೊಂಡು ಹೊರಗಡೆ ಬರ್ತಾ ಇದ್ದೇನೆ ಈಗ. ಹಾಗೆ ನೋಡಿ, ಹೊರಗಡೆ ಕೂಡ ಸೆಲ್ಫಿ ಪಾಯಿಂಟ್ ಎಲ್ಲ ಇದೆ ಅವ್ರದ್ದು. ಅಲ್ಲಿ ಕೂಡ ನಿಂತು ನೀವು ಸೆಲ್ಫಿಯನ್ನು ತೆಗಿಬೋದು. ಅಲ್ಲಿಂದ ಹೊರಗಡೆ ಬಂದ ನಂತರ ನಾನು ಈಗ ಖಾಲಿ ಹೊಟ್ಟೆಯಲ್ಲಿ ಹೋಗಿದ್ದೇವೆ ಬೆಟ್ಟಕ್ಕೆ. ಆದ್ದರಿಂದ ಹೋಟೆಲನ್ನು ಹುಡುಕ್ತಾ ಇದ್ವಿ. ಹೋಟೆಲ್ ಹತ್ತಿರದಲ್ಲೇ ಇತ್ತು. ಅಲ್ಲಿ ಇಡ್ಲಿ ಸಾಂಬಾರು ಎಲ್ಲ ತಿಂದ್ವಿ. ಅಲ್ಲಿಂದ ಈಗ ನಾವು ಪ್ಯಾಲೇಸ್ಗೆ ಹೊರಟಿದ್ದೇವೆ. ಪ್ಯಾಲೇಸ್ ಕೂಡ ನಾವು ಸುಮಾರು ವರ್ಷ ಮೈಸೂರಲ್ಲಿದ್ದರೂ ಕೂಡ ಪ್ಯಾಲೇಸನ್ನು ನೋಡಿರಲಿಲ್ಲ. ಅದಕ್ಕಾಗಿ ಈ ಸರಿಯಾದರೂ ತಪ್ಪಿಸಬಾರ್ದಂತ ಹೊರಟು ಹೋಗ್ತಾ ಇದ್ದೇನೆ. ನೋಡಿ, ಪ್ಯಾಲೇಸ್ನ ಎದುರುಗಡೆ ಬಂದಿದ್ದೇನೆ. ಹಾಗೆ ಇಲ್ಲಿ ಟಿಕೆಟ್ ಎಲ್ಲ ತೆಗೆದು ಒಳಗಡೆ ಹೋಗಬೇಕು. ನಮಗೆ ಸ್ವಲ್ಪ ಟಿಕೆಟ್ ಎಲ್ಲ ತೆಗಿಲಿಕ್ಕೆ ಇರಲಿಲ್ಲ. ಕಾರ್ಪೊರೇಷನ್ ಸೈಡಲ್ಲಿ ಹೋಗಿ ಅಂತ ಹೇಳಿದರು. ಆದ್ದರಿಂದ ನಾವು ಆ ಕಡೆ ಹೋಗಿ ಈಗ ಪ್ಯಾಲೇಸ್ನ ಒಳಗಡೆ ಹೋಗ್ತೇನೆ. ಪ್ಯಾಲೇಸ್ನ ಸಪ್ರೇಟ್ ವ್ಲೋಗನ್ನು ನಾನು ಮುಂದಕ್ಕೆ ಹಾಕ್ತೇನೆ, ನೋಡ್ಕೊಳ್ಳಿ ನೀವು. ಹಾಗೆ ಹೊರಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಅದರಲ್ಲಿ ದೇವಸ್ಥಾನ ಕೂಡ ಇತ್ತು. ಅಲ್ಲಿಗೆ ಕೂಡ ನಾವು ಭೇಟಿ ಕೊಟ್ವಿ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಪ್ರೇ ಮಾಡಿ ಹೊರಗೆ ಬಂದ್ವಿ. ಹಾಗೆ ಮೈಸೂರಲ್ಲಿ ನೋಡಲಿಕ್ಕೆ ತುಂಬ ಇದೆ. ಸ್ಯಾಂಡ್ ಮ್ಯೂಸಿಯಂ ಇದೆ, ಝೂ ಇದೆ, ಇನ್ನೂ ತುಂಬ ಇದೆ. ಎಲ್ಲವನ್ನೂ ನೋಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ವ್ಲೋಗ್ ಮಾಡ್ತಾ ಇದ್ದೇನೆ. ಅತಿ ಹೆಚ್ಚು ಪ್ರವಾಸಿಗರು ಬರುವುದೇ ಮೈಸೂರು ಪ್ಯಾಲೇಸ್ಗೆ.
ಮೈಸೂರು ಪ್ಯಾಲೇಸ್ ನೋಡೋದೇ ಜನವರೇ ಇಲ್ಲ ಅಂತ ಹೇಳ್ಬೋದು. ನೋಡಿ ಎಷ್ಟು ರಶ್ ಇತ್ತು ಅಂತ ಹೇಳಿದರೆ, ಆ ದಿನ ಕೂಡ ತುಂಬ ರಶ್ ಇತ್ತು. ಮಕ್ಕಳಿಗೆಲ್ಲ ರಜೆ ನೋಡಿ ಎಲ್ಲರೂ ಬಂದಿದ್ದರು. ಹಾಗೆ ನಾನು ನೋಡಿ ಈಗ ಹೊರಗಡೆ ಬರ್ತೇನೆ. ಅಷ್ಟೇ ಅಲ್ಲ, ಇಲ್ಲಿ ಕುದುರೆ ಜಟಕಾ ಗಾಡಿ ಕೂಡ ಇದೆ. ಅದರಲ್ಲಿ ಕೂಡ ನೀವು ಕೂತ್ಕೊಂಡು ಒಂದು ಸವಾರಿ ಮಾಡ್ಕೋಬೋದು. ತುಂಬ ಖುಷಿ ಆಗ್ತದೆ. ಅದನ್ನು ಕೂಡ ನಾನಿವತ್ತು ತೋರಿಸ್ತೇನೆ ನಿಮಗೆ. ಈ ವ್ಲಾಗನ್ನು ನೋಡಿ ಸುಮ್ಮನೆ ಕೂತ್ಕೊಳ್ಬೇಡಿ, ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಹೊರಗಡೆ ಬರ್ತಾ ಇದ್ದೇನೆ ನೋಡಿ. ಹೊರಗಡೆ ಬಾಡಿಗೆಗೆ ಜಟಕಾ ಗಾಡಿ ಕೂಡ ಸಿಗ್ತದೆ. ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲಿ ಕೂತ್ಕೊಂಡು ಹೋಗ್ಬೋದು. ಆದರೆ ಚಾರ್ಜ್ ಕೂಡ ಕಂಡಾಬಟ್ಟೆ ಮಾಡ್ತಾರೆ ಪ್ರವಾಸಿಗರಂದರೆ. ಅದಕ್ಕಾಗಿ ಸ್ವಲ್ಪ ಬಾರ್ಗೇನ್ ಮಾಡಿ, ಇಲ್ಲಿ ಬಾರ್ಗೇನ್ ನಡೀತದೆ. ಎಲ್ಲವನ್ನ ನೋಡಿದ್ರಲ್ಲ, ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ನಿಮಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.